ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ಲಾಗ್ಸ್ ಇನ್ ಕನ್ನಡ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನನ್ನ ಮತ್ತು ನನ್ನ ಕುಟುಂಬದ ವತಿಯಿಂದ ನಿಮ್ಮೆಲ್ಲರಿಗೂ ಈ ಯುಗಾದಿ ಆ ದೇವರು ಆಯುರ ಆರೋಗ್ಯ ಆಯುಷ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊತೀನಿ. ಸೊ ನಮ್ಮ ಮನೇಲಿ ಯಾವ ರೀತಿ ನಾವು ಯುಗಾದಿ ಸೆಲೆಬ್ರೇಷನ್ ಮಾಡಿದ್ವಿ ಅಂಥೇಳಿ ವಿಡಿಯೋದಲ್ಲಿ ತೋರಿಸ್ತೀನಂತೆ ಮುಂದೆ. ನೀವು ಕೂಡ ಎಲ್ಲರೂ ಯುಗಾದಿ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅನ್ಕೋತೀನಿ. ಹಿಂದೂ ಪಂಚಾಂಗಗಳ ಪ್ರಕಾರ ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತ ಹೇಳಲಾಗುತ್ತೆ. ಪ್ರಕೃತಿಯು ಕೂಡ ಹೊಸತನವನ್ನು ಸ್ಟಾರ್ಟ್ ಮಾಡುವಂಥ ಹಬ್ಬ ಯುಗಾದಿ ಹಬ್ಬ. ಸೊ ಬೆಳಗ್ಗೆ ಬೇಗ ಎದ್ದಿದ್ವಿ, ಎಲ್ಲರೂ ಬೇಗ ಎದ್ದು ಎಲ್ಲ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಎಲ್ಲ ಮಾಡಿ ಹೊಸ ಬಟ್ಟೆಗಳು ಹಾಕ್ಕೊಂಡು ರೆಡಿ ಆದ್ವಿ. ಸೊ ಮಮ್ಮಿ ಪೂಜೆ ಮಾಡಾತಿದ್ರು, ನಾನು ಅಡುಗೆ ಮಾಡ್ಲಿಕ್ಕಂಥೇಳಿ ಅಡುಗೆ ಮನೆಗೆ ಬಂದು ನೈವೇದ್ಯಕ್ಕೆ ಖೀರು ಪೂರಿ ಆಮೇಲೆ ಉದ್ದಿನ ವಡೆ ಎಲ್ಲ ಮಾಡೋದಿತ್ತು. ಸೊ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಹಬ್ಬಗಳಲ್ಲಿ ಜಾಸ್ತಿ ಟಿಫಿನ್ಗೆ ಉಪ್ಪಿಟ್ಟು ಅವಲಕ್ಕಿ ಇದೇ ಥರ ಮಾಡ್ತಾರೆ. ಸೊ ನಾನು ಕೂಡ ಉಪ್ಪಿಟ್ಟನ್ನೇ ಮಾಡಿದ್ದೆ. ನಾನು ಖೀರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮಮ್ಮಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಬೇವು ಮಾಡಾತಿದ್ರು. ಸೊ ಬೇವು ಬೆಲ್ಲ ಯುಗಾದಿ ಹಬ್ಬದ ಸ್ಪೆಷಲ್ಲು. ಒಬ್ಬೊಬ್ಬರ ಮನೆಯಲ್ಲಿ ಶಾವಿಗೆನ ಸಪ್ರೇಟಾಗಿ ನೀರಲ್ಲಿ ಕುದಿಸಿ ಬಸ್ದು ಅದ್ರ ಮೇಲೆ ಮಾಡಿದ ಬೇವನ್ನ ಹಾಕ್ಕೊಂಡು ತಿಂತಾರೆ. ಬಟ್ ನಮ್ಮ ಮನೇಲಿ ಸಪ್ರೇಟಾಗಿ ಖೀರ್ನೇ ಮಾಡಿರ್ತೀವಿ, ನೈವೇದ್ಯಕ್ಕೂ ಆಗುತ್ತೆ ಮತ್ತು ತಿನ್ನಲಿಕ್ಕೂ ಆಗುತ್ತೆ ಅಂಥೇಳಿ. ಸೊ ಬೇವನ್ನೇ ಸಪ್ರೇಟಾಗಿ ತುಪ್ಪ ಅದು ಹಾಲು ಅದು ಹಾಕ್ಕೊಂಡು ತಿಂತಾರೆ. ಸೊ ನಾನು ಖೀರ್ ಮಾಡಿ ಎಲ್ಲ ರೆಡಿ ಮಾಡಿದೆ. ಒಬ್ಬೊಬ್ಬರು ಬೇವು ಮಾಡಲಿಕ್ಕೆ ಬೆಲ್ಲನ ಉಪಯೋಗಿಸ್ತಾರೆ. ಪುಟಾಣಿ ಹಿಟ್ಟಿಗೆ ಬೆಲ್ಲನ ಹಾಕಿ ರುಬ್ಬಿ ಅದನ್ನು ಮಿಕ್ಸ್ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಸಕ್ಕರೆ, ಮುತ್ತುಮ್ ಸಕ್ಕರೆ ಅಂತ ಬರುತ್ತಲ್ಲ, ಅದನ್ನು ಹಾಕಿ ಮಾಡ್ತಾರೆ. ಬೆಲ್ಲ ಹಾಕಿದ್ದು ಅಷ್ಟೊಂದು ಯಾರು ಇಷ್ಟಪಡಲ್ಲ ಅಂತ. ಸೊ ಹಿಂದಿನ ದಿವಸನೇ ಮಮ್ಮಿ ಎಲ್ಲ ಡ್ರೈ ಫ್ರೂಟ್ಸ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಾರೆ. ಬೆಳಗ್ಗೆ ಎದ್ದು ಹಬ್ಬದ ದಿವಸ ಎಲ್ಲನೂ ಡ್ರೈ ಫ್ರೂಟ್ಸು, ಕೊಬ್ಬರಿ, ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿ ಮತ್ತು ಬೇವಿನ ಹೂವು, ಗಸಗಸೆ, ಏಲಕ್ಕಿ ಪುಡಿ ಎಲ್ಲನೂ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಬೇವನ್ನ ರೆಡಿ ಮಾಡಿರ್ತಾರೆ. ಮತ್ತು ಮಾವಿನಕಾಯಿನೂ ಕೂಡ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿರ್ತಾರೆ. ಮಾವು ಬೇವು ಎಲ್ಲ ಹಾಕಿ ಬೇವು ಮಾಡೋದು ಪದ್ಧತಿ. ಆಲ್ಮೋಸ್ಟ್ ಅಡುಗೆ ಎಲ್ಲ ರೆಡಿಯಾಗಿತ್ತು. ಸೊ ದೇವರಿಗೆ ನೈವೇದ್ಯ ಎಲ್ಲ ಮಾಡಿದರು. ಆಮೇಲೆ ಮನೆಯಲ್ಲಿರೋ ಗಂಡಸರಿಗೆ ಆರತಿ ಮಾಡೋದು ಪದ್ಧತಿ. ಅವರು ಎಣ್ಣೆ ಸ್ನಾನ ಮಾಡಿ ಬಂದಮೇಲೆ ಅವರು ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಕುತ್ಕೊಂಡ್ಮೇಲೆ ಅವರಿಗೆ ಕುಂಕುಮ ಹಚ್ಚಿ ಆರತಿ ಮಾಡಿ ಬೇವನ್ನ ಕೊಡೋದು ನಮ್ಮ ಮನೆಯ ಪದ್ಧತಿ. ಮನೆಯಲ್ಲಿರೋ ಎಲ್ಲ ಹೆಣ್ಮಕ್ಳು ಕೂಡ ಅವರಿಗೆ ಆರತಿ ಮಾಡಬೇಕು. ಆಮೇಲೆ ಹೆಣ್ಮಕ್ಳಿಗೆ ಆರತಿಲಿ ದುಡ್ಡಿಡೋದು ಪದ್ಧತಿ. ಇದನ್ನು ಕೆಲವ್ರ ಮನೆಯಲ್ಲಿ ಮಾಡ್ತಾರೆ, ಆರತಿ ಮಾಡೋದು ಯುಗಾದಿಗೆ. ಜಾಸ್ತಿ ದೀಪಾವಳಿ ದಿವಸ ಅದು ಮಾಡೋದು ನೋಡಿದ್ದೀನಿ. ಬಟ್ ಒಬ್ಬೊಬ್ಬರ ಮನೆಯಲ್ಲಿ ಯುಗಾದಿ ದಿವಸನೂ ಕೂಡ ಯುಗಾದಿ ಹೊಸ ವರ್ಷ ಮನೆಯಲ್ಲಿರೋ ಎಲ್ಲ ಗಂಡಸರಿಗೆ ಒಳ್ಳೆಯದಾಗಲಿ, ಅವರ ಕೆಲಸಗಳಲ್ಲಿ ವ್ಯವಹಾರಗಳಲ್ಲಿ ಒಳ್ಳೆಯದಾಗಲಿ ಅಂಥೇಳಿ ಆರತಿ ಮಾಡಿ ಅವರಿಗೆ ಹರಿಸೋದು ಪದ್ಧತಿ. ಆಮೇಲೆ ಹಿರಿಯರ ಆಶೀರ್ವಾದನೂ ಕೂಡ ಆರತಿ ಆದಮೇಲೆ ತಗೊತಾರೆ ಎಲ್ಲರೂ. ಅದಿತಿಗೂ ಒಂಥರ ಖುಷಿ ಆರತಿ ಮಾಡೋದೆಲ್ಲ. ನಾವು ಕೂಡ ಚಿಕ್ಕ ಮಕ್ಕಳಿದ್ದಾಗಿಂದನೇ ನಮ್ಮ ಸಂಸ್ಕೃತಿಗಳು ಏನೇನಿದಾವು ಎಲ್ಲನೂ ಮಕ್ಕಳಿಗೆ ಹೇಳ್ಕೊಡ್ಬೇಕು, ತೋರಿಸ್ಕೊಡ್ಬೇಕು ಅಂದಾಗ ನಮ್ಮ ಮನೆಯಲ್ಲಿರುವಂಥ ಮಕ್ಕಳು ಕೂಡ ಆ ಸಂಸ್ಕೃತಿ ಪದ್ಧತಿಗಳನ್ನ ಕಲಿತಾರೆ. ಎಲ್ಲರೂ ಕೂಡ ಹಿರಿಯರ ಕಾಲು ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡ್ಮೇಲೆ ಎಲ್ಲರಿಗೂ ಬೇವು ಕೊಟ್ಟು ಎಲ್ಲರೂ ಕೂಡ ಬೇವನ್ನ ತಿಂದ್ವಿ. ಫಸ್ಟಿಗೆ ಎಣ್ಣೆ ಸ್ನಾನ ಆದಮೇಲೆ ಶಾವಿಗೆ ಬೇವು ತಿನ್ನೋದು ಪದ್ಧತಿ ಯುಗಾದಿ ದಿನ. ಆಮೇಲೆ ಎಲ್ಲರಿಗೂ ಉಪ್ಪಿಟ್ಟೋದೆಲ್ಲ ಟಿಫಿನೆಲ್ಲ ಹಾಕ್ಕೊಟ್ವಿ. ಸೊ ನಾವು ಕೂಡ ಎಲ್ಲ ಟಿಫಿನೆಲ್ಲ ಮುಗಿಸ್ಕೊಂಡು ಬಂದು ಉಳಿದಿರೋಂಥ ಅಡುಗೆನ ಸ್ಟಾರ್ಟ್ ಮಾಡಿದೆ ನಾನು.
ವಡೆ ಮಾಡೋಕ್ಕಂಥೇಳಿ ರಾತ್ರಿನೇ ಉದ್ದಿನ ಕಾಳನ್ನ ನೆನೆ ಹಾಕಿ ಮಲ್ಕೊಂಡಿದ್ದೆ. ಉದ್ದಿನಬೇಳೆ ಉದ್ದಿನಕಾಳು ಯಾವ್ದು ಬೇಕಾದ್ರೂ ಹಾಕ್ಬೋದು. ಸೊ ಅದೆಷ್ಟು ನೆನೆಯುತ್ತೋ ಅಷ್ಟು ನಾವು ಬೆಳಗ್ಗೆ ಬೇಗ ಎದ್ದ ತಕ್ಷಣ ರುಬ್ಬಿಟ್ರೆ ಹಿಟ್ಟು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ವಡೆ ಬರ್ತವೆ ಅನ್ನೋ ಕಾರಣಕ್ಕೆ. ಆಮೇಲೆ ಬೆಳಗ್ಗೆ ಸ್ನಾನ ಆದ ತಕ್ಷಣ ಪೂರಿ ಹಿಟ್ಟು ಆಮೇಲೆ ಹೋಳಿಗೆಗೆ ಎಲ್ಲನೂ ಕಲಸಿಟ್ಟಿದ್ದೆ. ನೆಂದಷ್ಟು ಪೂರಿ ಅದೆಲ್ಲ ತುಂಬ ಚೆನ್ನಾಗಿ ಆಗ್ತವೆ ಅಂಥೇಳಿ ಇಲ್ಲಿ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಳತ್ತಿದ್ದೆ. ಆಲೂಗಡ್ಡೆ ಆಮೇಲೆ ಬದನೆಕಾಯಿ ಪಲ್ಯನೂ ನೈವೇದ್ಯಕ್ಕೆ ಬೇಕಂತೇಳಿ ಸ್ವಲ್ಪ ಬದನೆಕಾಯಿ ಪಲ್ಯನೂ ಮಾಡಿದ್ದೆ. ಶ್ರುತಿ ನನಗೆ ಏನೇನು ಬೇಕೋ ಎಲ್ಲನೂ ಕಟ್ ಮಾಡಿಕೊಡತ್ತಿದ್ಲು. ಸೊ ಅವಳು ಪ್ರೆಗ್ನೆಂಟ್ ಇರೋದ್ರಿಂದ ಜಾಸ್ತಿ ಅಷ್ಟು ಅಡುಗೆ ಮನೇಲಿ ನಿಲ್ಲಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾಳೆ ಅವಳು ಬಂದು ನನಗೆ. ವಡೆ ಹಿಟ್ಟು ಬೆಳಗ್ಗೆನೇ ರುಬ್ಬಿಟ್ಟಿದ್ರಿಂದ ತುಂಬ ಚೆನ್ನಾಗಿ ನೆಂದು ಉಬ್ಬಿ ಬಂದಿತ್ತು ಹಿಟ್ಟು. ಸೊ ಅದಕ್ಕೆಲ್ಲನೂ ಏನೇನು ಬೇಕೋ ಎಲ್ಲನೂ ಹಾಕಿ ಕಲಸಿ ಇಡಾತಿದ್ದೆ. ಹಿಟ್ಟನ್ನ ನಾವು ಎಷ್ಟು ಕಲಿಸ್ಕೊತೀವಿ, ಎಷ್ಟು ಚೆನ್ನಾಗಿ ಉಡ್ದು ಅದು ಉಬ್ಬಿ ಬರುತ್ತೋ ಅಷ್ಟು ಚೆನ್ನಾಗಿ ವಡೆ ಆಗ್ತವೆ. ಸೊ ಅದು ಹಿಟ್ಟು ಈ ರೀತಿ ನಾನು ಎಷ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀರಿಗೆ ಹಾಕಿದ ತಕ್ಷಣ ಅದು ಮೇಲೆ ತೇಲಾಡಬೇಕು ಹಿಟ್ಟು, ಅಷ್ಟು ಹಗುರವಾಗಿರಬೇಕು ವಡೆ ಹಿಟ್ಟು, ಅಂದು ಚೆನ್ನಾಗಿ ವಡೆ ಬರ್ತವೆ. ಸೊ ಪೂರಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿತ್ತು. ನಾನು ಪೂರಿ ಮಾಡುವಾಗ ಅದಕ್ಕೆ ಹಿಟ್ಟು ಹಚ್ಚಿ ಪೂರಿ ಉದ್ದಲ್ಲ, ಸೊ ಎಣ್ಣೆ ಹಚ್ಚಿನೇ ಉದ್ದಿರ್ತೀನಿ. ಸ್ವಲ್ಪನೂ ಎಣ್ಣೆ ಹಿಡಿಯಲ್ಲ, ಪೂರಿ ತುಂಬ ಚೆನ್ನಾಗಿ ಆಗ್ತವೆ. ಸೊ ಒಂದು ಸ್ವಲ್ಪ ಪೂರಿ ಒಂದು ಸ್ವಲ್ಪ ವಡೆ ಈ ರೀತಿ ಮಾಡಿಕೊಂಡು ನಾನು ಅಡುಗೆನ ಮುಗಿಸ್ಕೊಂಡೆ. ಎಲ್ಲರೂ ಊಟಕ್ಕೆ ಕುಂತಿದ್ರು. ಸೊ ಬಿಸಿ ಬಿಸಿಯಾಗಿ ಪೂರಿ ಮತ್ತು ವಡೆನ ಮಾಡಿಕೊಟ್ವಿ ಊಟಕ್ಕೆ. ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗೀತು. ಸೊ ಇವಾಗ ಎಲ್ಲರಿಗೂ ಊಟಕ್ಕೆ ನೀರು ಕೊಡತ್ತಿದ್ಲು ಶ್ರುತಿ. ಸೊ ಏನೇನು ಮಾಡಿದ್ದೀನಿ ಅಂಥೇಳಿ ಹೇಳ್ತಾ ಹೋಗ್ತೀನಂತೆ. ಸೊ ಖೀರ್ ಮಾಡಿದ್ವಿ, ಆಮೇಲೆ ಬೇವು, ಆಮೇಲೆ ಬದನೆಕಾಯಿ ಪಲ್ಯ, ಆಮೇಲೆ ಆಲೂಗಡ್ಡೆ ಕಾಳು ಎಲ್ಲ ಹಾಕಿ ಪಲ್ಯ ಮಾಡಿದ್ದೆ ಪೂರಿ ಅಂಥೇಳಿ. ಹೋಳಿಗೆ ಸಾರು, ಮೊಸರು, ಹಾಗೆ ಕೊಬ್ಬರಿ ಚಟ್ನಿ ಮಾಡಿದ್ದೆ. ಪೂರಿ, ವಡೆ, ಅನ್ನ, ಇಷ್ಟು ಥರದ ಐಟಮ್ಸು ಮತ್ತು ಚಿಕ್ಕದಾಗಿ ಹೋಳಿಗೆಗಳು ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿ ಊಟ ಎಲ್ಲ ಆಗಿತ್ತು ಅಂಥೇಳಿ. ಅಡುಗೆ ತುಂಬ ಚೆನ್ನಾಗಿತ್ತು. ಹಬ್ಬದ ಊಟ ಅಂದ್ರೇ ಹಾಗೆ, ಎಲ್ಲರೂ ಕೂತ್ಕೊಂಡು ಊಟ ಮಾತಾಡ್ತಾ ಊಟ ಮಾಡೋದೇ ಮಜಾ ಹಬ್ಬದ ದಿನ. ಹಬ್ಬ ಅಂತಂದರೆ ಎಲ್ಲರೂ ಸೇರಿರ್ತಾರೆ. ಎಲ್ಲರ ಜೊತೆ ಮಾತಾಡ್ತಾ ಎಂಜಾಯ್ ಮಾಡ್ತಾ ಊಟ ಮಾಡೋದೇ ಚೆನ್ನಾಗಿರುತ್ತೆ. ಸೊ ಹಬ್ಬ ಅಂದರೆ ಸ್ಪೆಷಲ್ ಒಕೇಶನ್. ಈ ಟೈಮಲ್ಲಿ ಮಾತ್ರ ನಮ್ಮ ಮನೇಲಿ ಎಲ್ಲರೂ ಬರೋದು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ಕೂಡಿ ಕೂತ್ಕೊಂಡು ಊಟ ಮಾಡಿದ್ವಿ. ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದ್ವಿ, ಬೆಳಗ್ಗೆ ಬೇಗ ಎದ್ದಿದ್ವಿ ಅಂತ. ಸಂಜೆ ಎದ್ದು ಪುರಸಿದ್ದೇಶ್ವರ ಗುಡಿಯ ಜಾತ್ರೆ ಇರುತ್ತೆ ಹಾವೇರಿಯಲ್ಲಿ. ತುಂಬ ಪುರಾತನವಾದಂಥ ಕಲ್ಲಿನ ದೇವಸ್ಥಾನ, ಪುರಸಿದ್ದೇಶ್ವರ ದೇವಸ್ಥಾನ ಅಂತಾರೆ. ಅದರ ಜಾತ್ರೆಗೆ ಎಲ್ಲರೂ ಕೂಡ ಹೊರಟ್ವಿ ರೆಡಿಯಾಗಿ. ಹಾವೇರಿಯ ಹುಕ್ಕೇರಿ ಮಠದ ಮುಂದೆನೇ ಇದೆ ಇದು ದೇವಸ್ಥಾನ. ಕಲ್ಲಿನ ದೇವಸ್ಥಾನ ಅಂತಾರೆ. ತುಂಬ ಚೆನ್ನಾಗಿ ಕಲ್ಲಿನ ಕೆತ್ತನೆ ಉಳ್ಳಂಥ ದೇವಸ್ಥಾನ. ಎಲ್ಲರಿಗೂ ಈ ದೇವಸ್ಥಾನದ ಬಗ್ಗೆ ಗೊತ್ತು. ಅಲಂಕಾರ ಕೂಡ ದೀಪಾಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು. ಲೈಟಿಂಗ್ಸ್ ಎಲ್ಲ ಭಾಳ ಚಂದ ಕಾಣತ್ತಿತ್ತು ದೇವಸ್ಥಾನ. ಹೋಗಿ ಒಳಗಡೆ ಈಶ್ವರನ ದರ್ಶನ ಮಾಡಿದ್ವಿ. ದರ್ಶನ ಮಾಡ್ಕೊಂಡು ಬಂದು ಗುಡಿ ಸುತ್ತಲೂ ನೋಡಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ. ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ.
ತೇರು ಸಾಕ್ತು ತೇರನ್ನ ಮುಟ್ಟಿ ನಮಸ್ಕಾರ ಮಾಡಿ ತುಂಬ ಚೆನ್ನಾಗಿ ತೇರನ್ನ ಅಲಂಕಾರ ಕೂಡ ಮಾಡಿದರು. ನೋಡಿಕೊಂಡು ಅಲ್ಲಿಂದ ಹೊರಟು ನಾವು ನಮ್ಮ ಫೇವ್ರೆಟ್ ಚಾಟ್ಸ್ ಅಂಗಡಿಗೆ ಬಂದ್ವಿ. ಚಾಟ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಹೋದ್ವಿ. ಸೊ ಫ್ರೆಂಡ್ಸ್, ನಾವು ಈ ರೀತಿಯಾಗಿ ನಮ್ಮ ಯುಗಾದಿ ಹಬ್ಬವನ್ನು ಆಚರಿಸಿದ್ವಿ. ನೀವು ಕೂಡ ತುಂಬ ಚೆನ್ನಾಗಿ ಆಚರಿಸಿದ್ದೀರಾ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.